ಕೆಲವೇ ಕ್ಷಣಗಳಲ್ಲಿ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ರಹಸ್ಯವನ್ನ ನಾವು ಭೇದಿಸೋರಿದ್ದೀವಿ. ಯಾವ ಮಾಧ್ಯಮಗಳು ಮಾಡದಂತಹ ಒಂದು ಕಾರ್ಯಾಚರಣೆಯನ್ನ ಪವರ್ ಟಿವಿ ನಡೆಸಿದೆ. ಆ ರಹಸ್ಯವನ್ನ ನಿಮ್ಮ ಮುಂದೆ ಭೇದಿಸ್ತೀವಿ. ಕೆಲವೇ ಕ್ಷಣಗಳಲ್ಲಿ ಆ ಸೂಪರ್ ಎಕ್ಸ್ಕ್ಲೂಸಿವ್ ರಹಸ್ಯ ಅಥವಾ ಸುದ್ದಿ ಸ್ಫೋಟ ನಿಮ್ಮ ಮುಂದೆ ಆಗುತ್ತೆ. ಸರ್, ಎಸ್, ನಾವು ಆಗ್ಲೇ ಮಾತನಾಡ್ತಾ ಇದ್ವಿ, ಸಿದ್ದರಾಮಯ್ಯ 24 ಜನರ ಕೊಲೆ ಮಾಡಿಸಿದ್ದಾರೆ ಅಂತ ತಿಮರೋಡಿ ಮಾತನಾಡಿದ್ದು. ಈಗ ಆತನ ಬುಡಕ್ ಬಂದಿದೆ ಅಂತ ಹೇಳಿ ಅದನ್ನ ಬೇರೆಯವ್ರ ಮೇಲೆ ಎತ್ತಾಕೋ ಕೆಲಸ ಕೂಡ ನಡೀತಾ ಇದೆ. ಏನ್ ಹೇಳ್ತೀರಿ ಸರ್? ಶಿಕ್ಷೆ ಆಗತ್ತಾ? ಅರೆಸ್ಟ್ ಮಾಡ್ತಾರಾ ತಿಮರೋಡಿನ? ಹೇಗೆ ಸರ್? ನೋಡ್ರಿ, ಕಳೆದ 13 ವರ್ಷಗಳಿಂದ ಈ ನಾವೇನು ಹೇಳ್ತೀವಿ, ನಮ್ಮ ಊರಲ್ಲಿ ಪಟಿಂಗ ಅಂತ ಹೇಳ್ತಾರೆ, ಓಕೆ, ಇಲ್ಲಿ ಲಫಂಗ ಅಂತ ಹೇಳ್ತಾರಲ್ಲ, ಅವನಿಗೆ ಅವನು ಸ್ವಲ್ಪ ಎಜುಕೇಷನ್ ಇಲ್ಲ, ಅವನಿಗೆ ನಾನು ಅವನ ಭಾಷೆಯಲ್ಲಿ ಹೇಳಿದ್ರೆ ಪಟಿಂಗ ಅಂತ ಹೇಳ್ತಾರೆ. ಇವನು ಹೇಳಿ ಇವತ್ತು 24 ಸಿದ್ದರಾಮಯ್ಯನವರ ಏನು ಕೊಲೆ ಮಾಡಿದ್ದಾರೆ, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇವನೊಂದು ಶೀಲ್ಡ್ ತಗೊಳ್ತಾನೆ. ಏನಂದರೆ, ಇದನ್ನು ಅಲ್ಲಿಯ MLA ಆದಂಥ ಹರೀಶ್ ಪೂಂಜಾ ಅವರು ಒಂದು ಭಾಷಣದಲ್ಲಿ ಹೇಳಿದರು, ಅದನ್ನು ನಾನು ಎಕ್ನಾಲಜ್ ಮಾಡಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಇದನ್ನೇ ಈ ಪಟ್ಟಿಂಗ ನಾನು ಅದನ್ನು ಈ ಶೋ ಆದಮೇಲೆ ಎಂಡಿಗೆ ಒಂದ್ಮೇಲೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಫಸ್ಟ್ ಇಂಟರ್ವ್ಯೂ ಇತ್ತಲ್ಲ, ನನಗೆ ಏನು ಗೊತ್ತಿಲ್ಲ, ಸೌಜನ್ಯನ ಸಾವು ಆಗಿರೋದು ಹೆಂಗಾಗಿರೋದು ಏನು ಗೊತ್ತಿಲ್ಲ, ನಾನು ಇದರಲ್ಲಿ ಅಮಾಯಕ, ಅವ್ರ ಮನೆಯಲ್ಲಿ ಹೇಳಿದ್ರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದ. ಇವನು ತನ್ನ ಬುಡಕ್ಕೆ ಬಂದರೆ ಯಾವ ರೀತಿಯಲ್ಲಿ ಬೇಕಾದರೆ ಇವನು ಬದಲಾಗ್ತಾನೆ. ಬಟ್ ಈ 13 ವರ್ಷದಲ್ಲಿ ಉಂಟಲ್ವಾ, ಇವನ ಈ ಧ್ವನಿಗೆ, ಇವನ ಈ ಬೊಬ್ಬೆಗೆ, ನನ್ನನ್ನು ಯಾರೂ ಟಚ್ ಮಾಡ್ಲಿಕ್ಕೆ ಆಗಲ್ಲ. ಇವನಿಗೆ ಗೊತ್ತಿಲ್ಲ, ದೇವರು 99 ಅಲ್ಲ 100ವರೆಗೆ ಕಾಯ್ತಾನಂತೆ. ನಿಂದು 100 ಆಗಲಿ, ಸ್ವಲ್ಪ ತುಂಬಿದ ಕೊಡ ಫುಲ್ಲು ತುಳುಕು ಬೀಗಲಿ ನಿಂದು ಅಂತ. ಈಗ ಇವನ ಪಾಪದ ಕೊಡ ಫುಲ್ಲು ತುಂಬಿ ತುಳುಕ್ಲಿಕ್ಕೆ ಶುರು ಆಗಿದೆ. ಇವತ್ತು ಹೆಂಗೋ ಎಸ್ಕೇಪ್ ಆಗಬೇಕು ನಾನಂತ. ಇದಕ್ಕೆ ಇವನು, ನಮ್ಮ ಊರಲ್ಲಿ ಒಂದು ಗಾದೆ ಇದೆ, ಈ ಹೊಲಸಿಗೆ ಹಂದಿ ಕೂಡ ಒಂದು ಸಾಕ್ಷಿ ಅಂತ. ಹೊಲಸು, ಅದರಲ್ಲಿ ಹಂದಿ ಆಟ ಆಡಬರೋದು, ಹೊಲಸು ಸತ್ಯ ಅಂತ ಹೇಳಲಿಕ್ಕೆ ಹಂದಿ ಹೇಳೋದು. ಹೌದು, ಅದು ತುಂಬ ಕ್ಲೀನ್ ಇತ್ತು, ನೀಟ್ ಇತ್ತು, ಹೊಲಸು ಏನಿರಲಿಲ್ಲ, ಅದಕ್ಕೆ ನಾನು ಅದರಲ್ಲಿ ಮಿಂದುಬಿಟ್ಟು ಬಂದಿದ್ದೀನಿ ಅಂತ. ಅದಕ್ಕೆ ಒಬ್ಬ ಮೆಟ್ಟಣ್ಣವರು ಆಲ್ರೆಡಿ ಬಂದಾಗಿದೆ, ಗುರು ಶಿಷ್ಯ. ಇವರ ಗುರು ಒಬ್ಬ ಚಿಕ್ಕಮಂಗ್ಳೂರಲ್ಲಿ ಒಬ್ಬ ಸ್ವಾಮಿ ಇದ್ದಾನೆ, ಅವನದು ಒಂದು ಸ್ವಲ್ಪ ಬಂಡವಾಳ ನಾವು ನಿಮಗೆ ಇನ್ನೊಂದು ವಾರದಲ್ಲಿ ತೋರಿಸ್ತೀವಿ. ಬ್ಯೂಟಿಫುಲ್ ಸ್ವಾಮಿಯ ಬಂಡವಾಳ ಕೂಡ ತೋರಿಸ್ತೀವಿ ನಾನು ನಿಮಗೆ. ಇವನ ಇವನು ಯಾವಾಗ ಗುಲಾಮನಾದ ಆ ಗುರು ಎಂಥವನು ಅಂತ ನಾವು ತೋರಿಸ್ತೀವಿ. ನಂಬರ್ 1, ಇವತ್ತೇನಾದರೂ ಗೊಂಬೆಗೆ ಚುಚ್ಚಲಿಕ್ಕಿದ್ರೆ ಚುಚ್ಚು, ಅವನು ಗುರು ಗೊಂಬೆ ಚುಚ್ಚುತ್ತಾನೆ. ನಂದೇನಾದರೂ ಗೊಂಬೆ ಮಾಡಿಟ್ಕೊಂಡಿರ್ಬೋದು, ದಿನಕ್ಕೆ ಚುಚ್ಚಿ ಏನೋ ಮಾಡ್ತಾನೆ ಇರ್ಬೋದು. ಇವನು ಮಾಡಿದ ಸ್ಟೇಟ್ಮೆಂಟ್ಗಳು ಒಂದಲ್ಲ ಎರಡಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಐ ವಿಲ್ ಆಸ್ಕ್ ಮೈ ಪ್ರೊಡಕ್ಷನ್ ಟೀಮ್ ಟುಡೇ. ಈಗ ಇವನು ಒಂದರಲ್ಲಿ ತಪ್ಪಿಸ್ಕೋದಪ್ಪ, ಹೌದಪ್ಪ ಸಿದ್ದರಾಮಯ್ಯನವರು 24 ನಾನು ಹೇಳಿದ್ದಲ್ಲಪ್ಪ, ಪೂಂಜಾ ಅವ್ರು ಹೇಳಿದ್ದು, ನಾನು ಅದಕ್ಕೆ ಎಕ್ನಾಲಜಿ ಮಾಡಿದ್ದೆ, ನಾನು ಸತ್ಯವಂತ, ನಾನು ಪೀಠಾಧಿಪತಿ ಆಗುವವ ಮುಂದೆ, ನನ್ನ ಏನು ತಿಮರೋಡಿ ಬೂಡಿನಲ್ಲಿ ನಾನು ಪೀಠಾಧಿಪತಿಯಾಗಿ ನನ್ನ ಭಾಷೆಯಲ್ಲಿ, ಅಂದರೆ ಉಲ್ಟಾ ಭಾಷೆಯಲ್ಲಿ ಎಲ್ರಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಕನಸು ಕಾಣ್ತಾ ಇದ್ದ ತಿರ್ಪೋಕಿ ನನ್ನ ಮಗ ಇವನು. ಈಗ ನಾನು ನಿಮಗೆ ತೋರಿಸ್ತೀನಿ, ಕೆಲವು ಪ್ರೊಡಕ್ಷನ್ ಟೀಮ್ ಅವ್ರಿಗೆ ಹೇಳ್ತೀನಿ, ಅಪ್ಪ ಇವನು ಹರೀಶ್ ಪೂಂಜಾನ ಎಕ್ನಾಲಜ್ ಮಾಡಿದ್ದಂತೆ. ಈಗ ನಿಮ್ಮ ಕಲೆಕ್ಷನಲ್ಲಿರುವ ಸ್ವಲ್ಪ ವಿಡಿಯೋಗಳನ್ನು ನಮ್ಮ ಮಿನಿಸ್ಟರ್ಗಳು, MLAಗಳು, MLCಗಳು, ಗೃಹ ಮಂತ್ರಿಗಳು, CM, ನಾವು ಕಾವಂದ್ರಿಗೆ ಬೈದಿದ್ದು, ನಮಗೆ ಬೈದಿದ್ದು, ನಮ್ಮ ಸಂಸಾರಕ್ಕೆ ಬೈದಿದ್ದು, ನಮ್ಮ ಕಂಪ್ನಿಗೆ ಬೈದಿದ್ದು ತೋರಿಸೋದು ಬೇಡ. ನಾವು ಅರಗಿಸ್ಕೊಂಡಿದ್ದೀವಿ ಅದನ್ನು. ನಮಗೆ ಮಟ್ಟಣ್ಣವರಿಗಿಂತ ಮತ್ತು ಅವನ ಏನು ತಲೆ, ಇವತ್ತು ಅಶೋಕ್ ಒಂದು ಮಾತು ಹೇಳಿದರು ಪಾಪ, ಅವ್ರಿಗೆ ತಲೆ ಹಿಡ್ಕ ಅಂತ ಹೇಳ್ಬಿಟ್ರು. ಮತ್ತೆ ಇಲ್ಲ ಅದು ಸದನದಿಂದ ತೆಗೆದುಬಿಡಿ, ಅದು ಹಂಗಲ್ಲ ಹೇಳಿದ್ದು ನಾನು ಅಂತ ಹೇಳಿದರು. ಹಾಗೆ ಈಗ ನಾವು ಹೇಳೋದು ಅದನ್ನೆಲ್ಲ ನಾವು ಅರಗಿಸ್ಕೊಂಡಿದ್ದೀವಿ. ಈಗ ಬೇರೆಯವರಿಗೆಲ್ಲ ಉಗ್ದವರಲ್ಲ, ನಮ್ಮ ಏನು ತಿಮರೋಡಿ ಅವರು ಫ್ಯೂಚರ್ ಯಾವ ಮಂತ್ರಿ ಅಂತ ಗೊತ್ತಿಲ್ಲ, ನಮ್ಮ ಎಲ್ಲರಿಗೂ ಉಗ್ದವ್ರೆ. ಸ್ವಲ್ಪ ಪ್ರೊಡಕ್ಷನ್ ಟೀಮ್ ಅದನ್ನು ಸ್ವಲ್ಪ ಓಡಿಸ್ರಿ, ಅವನಿಗೆ ಅದಕ್ಕೇನು ಎಕ್ನಾಲಜ್ಮೆಂಟ್ ಮಾಡ್ತಾನೆ, ಅದಕ್ಕೆ ನಮ್ಮ ಸದನದಲ್ಲಿ ಜನಗಳು ಏನು ಹೇಳ್ತಾರೆ ನೋಡುವ. ತಿಮರೋಡಿ ಮಾತನಾಡಿರೋದು ಇವಾಗ ಮಾತ್ರ ಅಲ್ಲ, ಬರೀ ಇವಾಗ ಮಾತಾಡಿದ್ನ ಹರೀಶ್ ಪೂಂಜಾ ಹೇಳಿದ್ದು ಅಂತ ಹೇಳ್ತಾ ಇರ್ಬೋದು. ಆದ್ರೆ ತಿಮರೋಡಿ ಯಾವ ಸಂದರ್ಭದಲ್ಲಿ ಎಂತೆಂತ ನುಡಿಮುತ್ತುಗಳನ್ನ ಆಡಿದ್ದಾರೆ ಅಂತ ಕೇಳಿಸ್ಕೊಂಬನ್ನಿ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ, ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು, ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನು ಪೊಲೀಸ್ನವ್ರು ಸತ್ತಿದಾರ ಈ ರಾಜ್ಯದಲ್ಲಿ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ, ಯಾಕೆ ಹಾಕ್ಲಿಲ್ಲ? ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮರ್ಡರ್ ಮಾಡಲಿಲ್ಲ. ಸ್ವಾರ್ಥಕ್ಕೆ ಬದುಕುವವರಿಗೋಸ್ಕರ, ಸಮಾಜವನ್ನು ಹಾಳು ಮಾಡುವಗೋಸ್ಕರ ನೀವು ಅವಕಾಶ ಕೊಡ್ತೀರಿ ನೀವು?
ರಾಜ್ಯ ಸರ್ಕಾರ ನಿಮಗೆ ಏನು ಈ ಹೈಕೋರ್ಟಿನಲ್ಲಿ ಏನು ಸೌಜನ್ಯಗಳ ಕೇಸ್ ಹಾಕಿದ್ದೇವೆ, 2-3 ಸಲ ಡೇಟ್ ಬಂತು, ಒಂದು ಅವಕಾಶ ಕೊಡಿ ಮರು ತನಿಖೆಗೆ ಅಂತ ಕೇಳಿದರೆ ನಿಮ್ಮ ನಾಲಿಗೆಗೆ ಏನು ಬೀಗ ಬಿದ್ದಿದೆ ನಿಮಗೆ? ಅಣ್ಣಪ್ಪನ ಮಂಜುನಾಥನ ಶಾಪ, ಹಾಳಾಗಿ ಹೋಗ್ತೀರಾ. ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಬಂದೋಗಿದ್ರಿ, ಆಯಿತು, ನಿಮಗೆ ಗೊತ್ತಾಯ್ತಲ್ಲ ನಿಮಗೆ ಹಣೆ ಬರ ಆ ಮಂಜುನಾಥನ ಅಣ್ಣಪ್ಪನ ಶಾಪ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಲ್ಲಿ ಕಳ್ಕೊಳ್ತೀವಿ. ಅಧಿಕಾರಗಳು ಮಾತ್ರ ಅಲ್ಲ, ನಿಮ್ಮ ಮನೆಗಳಲ್ಲಿ ಕೂಡ ಕಳ್ಕೊಳ್ತೀವಿ. ಎಚ್ಚರಿಕೆ ಇರಲಿ. ಆಲ್ರೆಡಿ ಕಳ್ಕೊಂಡಾಗಿದೆ ನೀವು ಸಿದ್ದರಾಮಯ್ಯನವರೇ. BJPಯ ಲೀಡರ್ಸ್ಗಳಲ್ಲೂ ಕೂಡ ಮನೆಯಲ್ಲಿ ಕಳ್ಕೊಂಡಿದ್ದಾರೆ, ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಪಾಪಿಗಳೇ. ಅಣ್ಣಪ್ಪನ ಮಂಜುನಾಥನ ಶಾಪ. ಸಿದ್ದರಾಮಯ್ಯರಿಗೂ ಕೂಡ ಹೇಳ್ತಾನೆ, ನೀವು ಸಿಂಪೇತಿಗಿಟ್ಟಿಸ್ಕೊಳ್ಳೋದು ಬೇಡ, ನ್ಯಾಯ ಕೊಡ್ತೀನಿ. ಮುಖದಲ್ಲಿ ಸ್ವಲ್ಪ ಏನು ಚರ್ಮ ಇದ್ದರೆ ನ್ಯಾಯ ಕೊಡ್ತೀನಿ. ಇನ್ನು ಅವರು ಹೊಡೆದ್ರೆ ನಾವು ಹೊಡಿತೇವೆ. ಇದನ್ನು ತಕ್ಷಣ ಈ ರಾಜ್ಯದ ಸಿದ್ದರಾಮಯ್ಯನ ಸರ್ಕಾರ ನಿದ್ದೆ ಬಿಟ್ಟು ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ತೇವೆ. ಸಿದ್ದರಾಮಯ್ಯ ಅಂತ ಮಾತಾಡ್ಲಿಕ್ಕೆ ಆಗ್ತದೆ. ಒಂದು ಎಕ್ವಿಟಲ್ ಕಮಿಟಿ ಇಷ್ಟ ತನಕ ರಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಒಂದು ಸಿದ್ದರಾಮಯ್ಯನಿಗೆ ಅಂತ ಹೇಳಿದ್ರೆ, ಎಷ್ಟು ಮಂದಿ ಇದ್ದಾರೆ ಇಲ್ಲಿ? ಗೃಹ ಮಂತ್ರಿ ಅಂತೆ, ಅವನಿಗಂತೂ ಅವಿವೇಕಿ, ಅದಕ್ಕೆ ಪೂರ್ತಿ ಬುರುಡೆ ಇಲ್ಲದಂತ ಜನಗಳನ್ನು ಹಾಕೊಂಡು ನೀವು ಏನು ಸರ್ಕಾರ ಮಾಡ್ತೀರಿ ಸ್ವಾಮಿ? ಈಗ ಇದೇ ಸಿದ್ದರಾಮಯ್ಯನ ಹತ್ರ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ನಿಮಗೆ ಸ್ವಲ್ಪ ಆದ್ರೂ ಮುಖದಲ್ಲಿ ಏನು ಒಂದು ಚರ್ಮ ಅಂತ ಇದ್ರೆ, ಉಳಿಸ್ಕೊಳ್ಳಿಕ್ಕೆ ಇದ್ರೆ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಹೇಳಿದ್ರಲ್ಲ 24 ಮರ್ಡರ್ ಮಾಡಿದಂತ ಸಿದ್ದರಾಮಯ್ಯ ಅಂತೇಳಿ, ಏನಾದ್ರೂ ಮಾಡ್ಲಿಕ್ಕೆ ಆಯ್ತಾ? ಅವರ ಮೇಲೆ ಆದ್ರೂ ಅವ್ರಿಗೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದ್ರೆ ಅವರಿಗೆ ಜ್ಞಾನ ಇಲ್ವಾ? ಕಲ್ತದ್ದು ಜಾಸ್ತಿ ಆಗಿದೆ, ಅಧಿಕಾರದ ಮದ ಜಾಸ್ತಿ ಆಯ್ತಾ ಗೊತ್ತಿಲ್ಲ. ಇದನ್ನೆಲ್ಲ ನೋಡುವಾಗ ನಮ್ಗೆ ಅಯ್ಯೋ ಅನಿಸ್ತದೆ. DKC ಅಲ್ಲಿ ಮಾತಾಡುವಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಧರ್ಮದ ಜಾಗ ಅಲ್ಲಿಗೆ ಬಂದಿದ್ದೇವೆ, ಧರ್ಮ ಅಂದ್ರೆ ಏನು ಅಂತ ಗೊತ್ತುಂಟ ಅವನಿಗೆ? DKCಗೆ ಗೊತ್ತಿದ್ಯಾ? ಇವರೆಲ್ಲ ಅವಿವೇಕಿಗಳು ಇವರು. ಈ ದೇಶದ ಪ್ರಧಾನಿ ಇರ್ಬೋದು, ಈ ದೇಶದ ಮುಖ್ಯಮಂತ್ರಿ ಇರ್ಬೋದು, ಈ ರಾಜ್ಯದ ಗೃಹ ಮಂತ್ರಿ ಒಬ್ಬ ಇದ್ದಾರೆ ನೋಡಿ, ಅವ್ನು ಏನು ಬೊಗಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿರೋದು. ಮುಗಿದ ಅಧ್ಯಾಯ ಅಂತ ಹೇಳ್ತಾನೆ. ಇಂಥ ಒಂದು ನೀಚರು ನಮ್ಮ ರಾಜ್ಯದ ಗೃಹ ಮಂತ್ರಿ ಆದ್ರೆ ಹೇಗ್ರಿ ನಾವು ಬದುಕುದು? ಇದು ಮುಗಿದ ಅಧ್ಯಾಯ. ಸೌಜನ್ಯಳ ಕೇಸು ನಮ್ಮ ಹತ್ರ ಕೇಳ್ತಿದ್ದೆ, ಇಡೀ ಸಮಾಜ ಕೇಳ್ತಿದ್ದೆ ಸ್ವಾಮಿ. ಗೃಹ ಮಂತ್ರಿಗೆ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವಾ? ಜಿ ಪರಮೇಶ್ವರ, ನೋಡು ನಿನ್ನ ಹೇಳಿಕೆ ಇದು. ನೀನು ಗ್ರಾಚಾರ ಕೆಟ್ಟ ಗೃಹ ಮಂತ್ರಿ ನೀನು ಅಂತೇಳಿ. ಯಾಕಂತ ಹೇಳಿದರೆ 2023 ಜೂನ್ 16ಕ್ಕೆ ಆದೇಶ ಆಗಿದೆ ಗೊತ್ತಾ? ಎಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು. ಯಾರ್ಯಾರು ಇದರಲ್ಲಿ ತನಿಖೆ ಮಾಡಿದಂಥ ತನಿಖಾಧಿಕಾರಿ ಇದ್ದಾನೆ ಅವನ ಮೇಲೆ ಕೇಸ್ ಮಾಡಬೇಕು, ಅವನನ್ನು ತನಿಖೆಗೆ ಕರಿಬೇಕು. ಯಾವ ಡಾಕ್ಟ್ರ್ ಇದ್ದಾನೆ ನೋಡಿ, ಆ ಡಾಕ್ಟ್ರ್ ಸತ್ತೋದ, ಕೊಲೆ ಮಾಡಿ ಬಿಸಾಡಿದ್ರು ಅವನನ್ನು. ಯಾರು? ಈ ರಾಜ್ಯ ಸರ್ಕಾರ ಅದಕ್ಕೆ ಹೊಣೆ. ರಾಜ್ಯ ಸರ್ಕಾರವು ಕೂಡ ಏನು ಡಾಕ್ಟರ್ ಆದಮನನ್ನು ಕೊಲೆ ಮಾಡಲಿಕ್ಕೆ ಪರೋಕ್ಷವಾಗಿ ಸಹಕಾರ ಮಾಡಿದೆ. ಇದೇ ಗೃಹ ಮಂತ್ರಿ ಏನು ಈ ಡಾಕ್ಟರ್ ಆದಮ್ನ ಕೊಲೆ ಅದು ಸಾವಲ್ಲ, ಅದು ಸ್ಲೋ ಪಾಯ್ಸನ್. ಅದು